ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ತುಲಾರಾಶಿಯವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮ ಆಸೆ, ಅಭಿಲಾಷೆ, ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ತುಲಾರಾಶಿಯವರಿಗೆ ನಡೀತಾ ಇರ್ತಕ್ಕಂಥ ಸಮಯ ತುಂಬ ಶುಭಪ್ರದವಾಗಿದೆ. ವಿವಾಹಾದಿ ಕಾರ್ಯಗಳನ್ನು ಮಾಡೋದಕ್ಕೆ, ಮನೆ ತೆಗೆದುಕೊಳ್ಳಿಕ್ಕೆ, ಸೈಟ್ ತೆಗೆದುಕೊಳ್ಳಿಕ್ಕೆ, ವಾಹನಾದಿಗಳನ್ನು ಖರೀದಿ ಮಾಡಲಿಕ್ಕೆ ಗುರುಬಲ ಇರುವ ಕಾರಣ ನಿಮಗೆ ಎಷ್ಟು ಸಾಧ್ಯವೋ ಅವಕಾಶ, ಎಷ್ಟು ಒಳ್ಳೆಯ ರೀತಿಯಲ್ಲಿ ಇದೆಯೋ ಅಷ್ಟು ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಳ್ಳಿ. ಯಾಕೆಂದರೆ ನಿಮಗಿನ್ನ ಹೋಗ್ತಾ ಸಮಯ ಕಡಿಮೆ ಇದೆ. ಆದಷ್ಟು ಈಗಿರ್ತಕ್ಕಂಥ ಸಮಯಗಳನ್ನು ಬಳಕೆ ಮಾಡ್ಕೊಳ್ಳಿ. ಜೂನ್ನಿಂದ ನಿಮಗೆ ಗುರುಬಲ ಇರೋದಿಲ್ಲ. ಆಗ ನಿಮ್ಮ ಆಸೆ, ಅಭಿಲಾಷೆ, ಆಕಾಂಕ್ಷೆಗಳು ಈಗ ಅಂದ್ಕೊಂಡಷ್ಟು ಫಾಸ್ಟಾಗಿ ನೆರವೇರಲ್ಲ. ಅದೇ ರೀತಿ ನಿಮ್ಮ ರಾಶಿಗೆ ನಾಗದೋಷದ ಪ್ರಭಾವ ಇರುವ ಕಾರಣ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ತುಂಬ ಉತ್ತಮ. ಶ್ರದ್ಧಾ ಭಕ್ತಿಯಿಂದ ಅಲ್ಲಿ ಮೊದಲೇ ಟೋಕನ್ ಟಿಕೆಟ್ ತೆಗೆದುಕೊಂಡು ಈ ಪೂಜೆ ಬಹುತೇಕವಾಗಿ ಒಟ್ಟಿಗೆ 3 ದಿನಗಳ ಕಾಲ ನೆರವೇರುತ್ತೆ. ನೀವು ಓದು ದಿನ ಯಾವುದೇ ಪೂಜೆಗಳು ಸಿಗೋದು ಕಷ್ಟ. 2ನೇ ದಿವಸ ಮಾರನೇ ಬೆಳಗ್ಗೆ ನಿಮಗೆ ಅಲ್ಲಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಸರ್ಪ ಸಂಸ್ಕಾರ ಯಾಗದ ಶಾಲೆ ಹತ್ರ ಪ್ರಾಯಶ್ಚಿತ್ತ ಹೋಮ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಅನಂತರ ನಿಮ್ಮ ಪೂಜಾ ಕಾರ್ಯಕ್ರಮವನ್ನು ಮಾಡೋದ್ರಿಂದ 3 ದಿನಗಳ ಕಾಲ ಈ ಕಾರ್ಯಕ್ರಮ ನೆರವೇರೋದ್ರಿಂದ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ಯವನ್ನು ಮಾಡಿಸಿದರೆ ನಿಮಗೆ ಇರ್ತಕ್ಕಂಥ ಹಣಕಾಸಿನ ಸಮಸ್ಯೆಗಳಲ್ಲಿ ಇನ್ನೂ ಈ ಸಮಸ್ಯೆ ಪರಿಹಾರ ಆಗಿ ಉತ್ತಮ ಫಲಾಫಲಗಳು ಸಿಗುತ್ತೆ. ಹಾಗೆ ಸಾಧ್ಯ ಆದರೆ ನೀವು ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಸುಬ್ರಹ್ಮಣ್ಯ ದೇವಾಲಯ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ, ಷಷ್ಠಿ ಪಂಚಮಿ ಇರೋ ದಿವಸ, ಆಶ್ಲೇಷ ನಕ್ಷತ್ರ ಇರೋ ದಿವಸ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಿರ್ತಕ್ಕಂಥ ದಿನಗಳಲ್ಲಿಯೂ ಸಹ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಹಾಗೆ ದೇವಿ ದೇವಾಲಯಗಳಲ್ಲಿ ರಾಹು ಕಾಲದಲ್ಲಿ ಮಂಗಳವಾರ ಇರ್ಬೋದು, ಶುಕ್ರವಾರ ಇರ್ಬೋದು ಅಥವಾ ಭಾನುವಾರಗಳಂದು ಪೂಜೆ ಕೊಡೋದ್ರಿಂದಲೂ ನಿಮ್ಮ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಆದಷ್ಟು ದೇವಿ ಆರಾಧನೆಯನ್ನು ಮಾಡೋದ್ರಿಂದ ನಿಮ್ಮ ರಾಶಿಗೆ ಇನ್ನೂ ಹೆಚ್ಚಿನ ಫಲಾಫಲಗಳು ಸಿಗ್ತವೆ. ಇಲ್ಲಿ ನಿಮ್ಮ ರಾಶಿಯವರು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸಿ, ಅಥವಾ ಗುಪ್ತ ಶತ್ರುಗಳು ಅಂತ ಹೇಳ್ತೀವಿ ನಾವು. ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾದರೂ ವ್ಯವಹಾರಗಳನ್ನು ಮಾಡುವಾಗ ಆ ವ್ಯವಹಾರ ಸರಿಯಾಗಿ ಇದೆಯಾ ಇಲ್ಲವಾ ಅಂತಕ್ಕಂಥದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಮುಂದುವರಿಯೋದು ಭಾಳ ಒಳ್ಳೆಯದು. ಗಡಿಬಿಡಿಯ ನಿರ್ಧಾರಗಳಿಗೆ ಒಳಪಟ್ಟು ಸಮಸ್ಯೆಯನ್ನು ತಂದುಕೋಬೇಡಿ. ಅಥವಾ ಅಪರಿಚಿತ ವ್ಯಕ್ತಿಗಳೊಡನೆ ವ್ಯವಹಾರ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಇನ್ನು ಪುಣ್ಯಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥ ಒಂದು ಯೋಗವೂ ಇದೆ. ಆ ಪುಣ್ಯಕ್ಷೇತ್ರಗಳಿಗೆ ಹೋದಂಥ ಒಂದು ಸಂದರ್ಭಗಳಲ್ಲಿ ನಿಮ್ಮ ಒಡವೆ, ವಸ್ತ್ರ, ಅಮೂಲ್ಯವಾದಂಥ ವಸ್ತ್ರಾಭರಣಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ. ಪ್ರಯಾಣ ಕಾಲದಲ್ಲಿ ವಾಹನದ ಬಗ್ಗೆಯೂ ಹೆಚ್ಚಿನ ಕಾಳಜಿ ಇರಲಿ. ಈಗ ನೀವು ಏನಾದರೂ ನಿಮ್ಮ ಸಹೋದರರೊಡನೆ ಏನಾದರೂ ವ್ಯವಹಾರ ಮಾಡಲಿಕ್ಕೆ ಹೋದರೆ ಅಂದ್ಕೊಂಡ ರೀತಿಯಲ್ಲಿ ಸುಸೂತ್ರವಾಗಿ ಆ ವ್ಯವಹಾರ ನೆರವೇರೋದಿಲ್ಲ. ಆ ಕಾರಣದಿಂದ ಸ್ವಲ್ಪ ಸಹೋದರರೊಡನೆ ವ್ಯವಹರಿಸ್ತಕ್ಕಂಥ ಸಂದರ್ಭಗಳಲ್ಲಿ ಹೆಚ್ಚಿನ
ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಉತ್ತಮ. ಹೆಚ್ಚಾಗಿ ನೀವು ಸರ್ಪದೋಷಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಿಕೊಳ್ಳಿ. ಗುರುಬಲ ಇರುವ ಕಾರಣ ಒಳ್ಳೆಯ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡ್ಕೊತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಹನುಮಂತ ದೇವರ ಆರಾಧನೆ, ದೇವಿ ದೇವರ ಆರಾಧನೆ, ಗಣಪತಿ ದೇವರ ಆರಾಧನೆಯಿಂದ ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊತೀರ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.